ತರಗತಿಗೆ ಸ್ವಾಗತ. ಆಸೆ ದುಃಖಕ್ಕೆ ಮೂಲ. ಆಸೆ ದುಃಖಕ್ಕೆ ಮೂಲ. ಅತಿ ಆಸೆ ಗತಿಗೇಡು. ಅತಿ ಆಸೆ ಗತಿಗೇಡು. ಆಸೆಗೆ ಇದ್ದಷ್ಟು ಕಾಲು ಚಾಚು. ಆಸೆಗೆ ಇದ್ದಷ್ಟು ಕಾಲು ಚಾಚು. ಯಾಕಪ್ಪ ಮಿಸ್ಸು ಈ ಗಾದೆ ಮಾತುಗಳನ್ನು ಹೇಳ್ತಾ ಇದ್ದಾರೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ವಾ ಮಕ್ಕಳೇ? ಅಲ್ವಾ ಮಕ್ಕಳೇ? ಹೌದು ಮಕ್ಕಳೇ, ಆಸೆಗೆ ಇದ್ದಷ್ಟು ಕಾಲು ಚಾಚು. ನೋಡಿ ಮಕ್ಕಳೇ, ನಮ್ಮ ಹತ್ರ ಎಷ್ಟು ದುಡ್ಡು ಇರುತ್ತೋ ನಾವು ಅಷ್ಟರಲ್ಲೇ ನಾವು ಏನ್ ಮಾಡಬೇಕು? ಖರ್ಚನ್ನ ಮಾಡಬೇಕು ಮಕ್ಕಳೇ. ಅತಿ ಆಸೆ ಪಡಬಾರ್ದು. ಅದು ಯಾವಾಗಲೂ ಏನಾಗುತ್ತೆ? ಅದು ನಮಗೆ ದುಃಖಕ್ಕೆ ಕಾರಣವಾಗುತ್ತೆ ಮಕ್ಕಳೇ. ಏನಾಗುತ್ತೆ? ದುಃಖಕ್ಕೆ ಕಾರಣವಾಗುತ್ತೆ ಮಕ್ಕಳೇ, ಅಲ್ವಾ? ಈಗ ನೋಡಿ, ನಿಮ್ಮ ತಂದೆ ತಾಯಿಗಳು ಏನ್ ಮಾಡಿರ್ತಾರಪ್ಪ, ಒಂದ್ಸಲ ನಿಮ್ಮ ತಾಯಿ ಒಂದು 20 ರೂಪಾಯಿ ಕೊಟ್ಟು ಹೋಗಪ್ಪ ಒಂದೆರಡು ಪ್ಯಾಕೆಟ್ ಬಿಸ್ಕೆಟ್ ಪ್ಯಾಕ್ ತಗೊಂಡ್ ಬಾ ಅಂತ ಕಳಿಸಿರ್ತಾರೆ ನಿಮ್ಮನ್ನ. ಆಗ ನೀವೇನ್ ಮಾಡ್ತೀರಾ? ಉಳಿದಿರೋದು 2 ಪ್ಯಾಕೆಟ್ ಬಿಸ್ಕೆಟ್ ತಗೋ, ಉಳಿದಿರೋ ದುಡ್ಡಿನಲ್ಲಿ ನೀನೇನ್ ಮಾಡು, ನಿನಗೆ ಏನ್ ಬೇಕೋ ಅದನ್ನ ತೆಗೆದುಕೊಂಡ್ ಬಾ ಅಂತ ಕಳಿಸ್ತಾರೆ ಅಂಗಡಿಗೆ. ನೀವು ಹೋಗ್ತೀರಾ ಅಂಗಡಿಗೆ, ಅಲ್ಲಿ ಅಂಗಡಿಗೆ ಹೋಗ್ಬಿಟ್ಟು ಏನ್ ಮಾಡ್ತೀರಾ? 2 ಬಿಸ್ಕೆಟ್ ಪ್ಯಾಕ್ ಅನ್ನ ಕೊಂಡ್ಕೊಂತೀರಾ. ಕೊಂಡ್ಕೊಂಡಾದ್ಮೇಲೆ ಉಳಿದಿರೋ ಕಾಸು ಕೇಳ್ತೀರಾ ಅಂಗಡಿಯರು, ಅಂಕಲ್ ಇದು ಎಷ್ಟು 2 ಪ್ಯಾಕೆಟಿಗೆ ಅಂತ ಕೇಳ್ತೀರಾ ಅಲ್ವಾ? ಅವ್ರು ಏನಂತಾರೆ? ಅಪಿ ಇದು 15 ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ. ಆಯ್ತು ಅಂಕಲ್, ಹಾಗಾದ್ರೆ ಕೊಡಿ ನೀವು ಅದನ್ನ 2 ಪ್ಯಾಕೆಟ್ ಬಿಸ್ಕೆಟ್ ಅಂತ ನೀವೇನ್ ಮಾಡ್ತೀರಾ? 2 ಪ್ಯಾಕೆಟ್ ಬಿಸ್ಕೆಟ್ ತಗೊಂತೀರಾ. ಹಾಗೆ ಉಳಿದಿರುವಂತ ಚಿಲ್ಲರೆ ಎಷ್ಟು ಉಳಿತು? ಹಾಗಾದ್ರೆ ಇನ್ನ 5 ರೂಪಾಯಿ ಚಿಲ್ಲರೆ ಉಳಿತಾ ಅಲ್ವಾ ಮಕ್ಕಳೇ? ನಿಮ್ಮಮ್ಮ ಹೇಳಿ ಕಳ್ಸಿರ್ತಾರಲ್ವಾ, 2 ಬಿಸ್ಕೆಟ್ ಪ್ಯಾಕ್ ತಗೊಂಡು ಉಳಿದಿರೋ ಚಿಲ್ಲರೆದಲ್ಲಿ ನಿನಗೆ ಏನ್ ಇಷ್ಟ ಬರುತ್ತೆ ಅದನ್ನ ತಗೋ ಅಂತ ನಿಮ್ಮಮ್ಮ ಹೇಳಿರ್ತಾರೆ. ನೀವೇನ್ ಮಾಡ್ತೀರಾ? ಆಗಿತ್ತು ಅಂತ 5 ರೂಪಾಯಿ ಉಳಿದಿರುತ್ತಲ್ವಾ, ಅಂಕಲ್ ಅನ್ನ ಕೇಳ್ತಾರೆ, ಅಂಕಲ್ ಅದು ಚಾಕ್ಲೇಟ್ ಎಷ್ಟು ಅಂತ ಕೇಳ್ತೀರಾ ನೀವು. ಆಗ ಏನ್ ಹೇಳ್ತಾರೆ ಅವರು, ಅಂಗಡಿಯವರು? ಅದು 10 ರೂಪಾಯಿಗೆ ಒಂದಪ್ಪ ಚಾಕ್ಲೇಟು ಅಂತ ಹೇಳ್ತಾರೆ. ಅದಕ್ಕೆ ನಿಮ್ಮ ಹತ್ರ ಇರೋ ದುಡ್ಡು ಎಷ್ಟು? ನಿಮ್ಮ ಹತ್ರ ಇರುವುದು 5 ರೂಪಾಯಿ ಮಾತ್ರ ಮಿಕ್ಕಿರುತ್ತೆ ಅಲ್ವಾ ಮಕ್ಕಳೇ? ಅದಕ್ಕೆ ಏನ್ ಮಾಡ್ತೀರಾ ನೀವು? ಮನೆಗೆ ಆ 2 ಬಿಸ್ಕೆಟ್ ಪ್ಯಾಕ್ ತಗೊಂಡು ಚಿಲ್ಲರೆ ತಗೊಂಡು ಮನೆಗೆ ಹೊರಡ್ತೀರಾ. ನಿಮಗೆ ಅದು ಆಸೆ ಆಗ್ಬಿಟ್ಟಿರುತ್ತೆ ಅಲ್ವಾ? 10 ರೂಪಾಯಿ ಚಾಕ್ಲೇಟ್ ತಗೋಬೇಕು ಅಂತ ಮನೆಗೆ ಬರ್ತೀರಾ. ಅಮ್ಮನ ಹತ್ರ ಆ ಬಿಸ್ಕೆಟ್ ಪ್ಯಾಕ್ ಅನ್ನು ಕೊಟ್ಟು ಅಮ್ಮನ್ನ ಕೇಳ್ತೀರಾ, ಅಮ್ಮ ಅಲ್ಲಿ ಚಾಕ್ಲೇಟ್ ತಗೊಳಕ್ ಹೋಗಿದ್ದೆ, ಅದು ಅಂಕಲ್ 10 ರೂಪಾಯಿ ಅಂತ ಹೇಳಿದ್ರು ನನಗೆ, ಅದಕ್ಕೆ ನೀನು ಇನ್ನ 5 ರೂಪಾಯಿಯನ್ನ ಕೊಡಮ್ಮ ಅಂತ ಕೇಳ್ತೀರಾ ನಿಮ್ಮಮ್ಮನ. ಅದಕ್ಕೆ ನಿಮ್ಮಮ್ಮ ಏನ್ ಹೇಳ್ತಾರೆ? ಮಕ್ಕಳೇ, ನನ್ನ ಹತ್ರ ಚಿಲ್ಲರೆ ಇರಲಿಲ್ಲ, ಚಿಲ್ಲರೆ ಇದ್ದಿದ್ದೆ 20 ರೂಪಾಯಿ, ಅದಕ್ಕೆ ನಿನಗೆ ನಾನು ಏನ್ ಮಾಡಿದೆ? 2 ಬಿಸ್ಕೆಟ್ ಪ್ಯಾಕ್ ತಗೊಂಡು ಉಳಿದಿರುವಂತ ದುಡ್ಡಿನಲ್ಲಿ ತಗೊಂಡ್ ಬಾ ಅಂತ ನಾನು ನಿನಗೆ ಹೇಳಿ ಕಳಿಸಿದೀನಿ. ನೀನು ಹಾಗೆ ಬಂದಿದೀಯಲ್ಲ ಅಂತ ನಿಮ್ಮ ತಾಯಿ ಅಂದ್ರು ಹೇಳ್ತಾರೆ ಅಲ್ವಾ? ನಿಮ್ಮ ತಾಯಿ ಹೇಳ್ತಾರೆ. ನೀವೇನ್ ಮಾಡ್ತೀರಾ? ಅದಕ್ಕೆ ಮತ್ತೆ ಹೋಗಿ ತಗೊಂಡ್ ಬರಕ್ಕೆ ಹೋಗ್ತೀನಿ ಅಂತ ನಿಮ್ಮಮ್ಮನ ಕೇಳ್ತೀರಾ. ಅವಾಗ ನಿಮ್ಮಮ್ಮ ಏನ್ ಹೇಳ್ತಾರೆ? ಬೇಡ, ಇವಾಗ ಹೋಗ್ಬೇಡ, ಅದು 10 ರೂಪಾಯಿ, ನನ್ನ ಹತ್ರ ಚೇಂಜ್ ಇಲ್ಲ, ಬೇಡ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ? ನಿಮಗೆ ನಿರಾಸೆ ಆಗುತ್ತೆ. ನಿರಾಸೆಯಾಗಿ ಅವಾಗ ಅನ್ಕೊಂತೀರ, ಅಯ್ಯೋ ಅಮ್ಮ ಹೇಳಿದ್ರು, ಸುಮ್ಮನೆ 5 ರೂಪಾಯಿದು ನಾನು ಚಾಕ್ಲೇಟ್ ತಗೊಂಬಂದಿದ್ರೆ ಖುಷಿಯಿಂದ ನಾನು ತಿನ್ಬೋದಿತ್ತಲ್ವಾ, ಸಂತೋಷದಿಂದ ಆ ಚಾಕ್ಲೇಟ್ ಅನ್ನು ತಿನ್ಬೋದಿತ್ತು. ಆದ್ರೆ ನಾನೇನ್ ಮಾಡಿದೆ? 10 ರೂಪಾಯಿ ಚಾಕ್ಲೇಟಿಗೆ ಆಸೆ ಪಟ್ಟೆ. 10 ರೂಪಾಯಿ ಚಾಕ್ಲೇಟಿಗೆ ಆಸೆ ಪಟ್ಟಿದ್ದಕ್ಕೆ ನನಗೇನಾಯ್ತು? ದುಃಖವಾಯ್ತು. ಈಗ 5 ರೂಪಾಯಿ ಚಾಕ್ಲೇಟು ಇಲ್ದಂಗಾಯ್ತು, ಈ ಕಡೆ 10 ರೂಪಾಯಿ ಚಾಕ್ಲೇಟು ಇಲ್ದಂಗಾಯ್ತು. ನಿಮ್ಮಮ್ಮ ಏನಂದ್ರು? ಇನ್ನೊಂದ್ಸಲ ಅಂಗಡಿಗೆ ಹೋಗ್ಬೇಡ ಅಂತ ಹೇಳಿದ್ರು ಅಲ್ವಾ? ಅವಾಗ ನಿಮಗೇನಾಯ್ತು? ದುಃಖವಾಯ್ತು, ದುಃಖ ಬಂತು ಅಲ್ವಾ? ನೋಡಿ, ಅದಕ್ಕೆ ಹೇಳೋದು ಅತಿ ಆಸೆ ಗತಿಗೇಡು. ನೀವು ಆ 5 ರೂಪಾಯಿದಲ್ಲೇ ಚಾಕ್ಲೇಟ್ ತಗೊಂಬಂದು ತಿಂದಿದ್ರೆ ಖುಷಿಯಿಂದ ಚಾಕ್ಲೇಟ್ ಅನ್ನ ತಿಂತಿದ್ರಿ. ಈಗೇನಾಯ್ತು? ಅಲ್ಲಿ 5 ರೂಪಾಯಿನೂ ಹೋಯ್ತು, ಚಾಕ್ಲೇಟು ಹೋಯ್ತು, ಈ ಕಡೆ 10 ರೂಪಾಯಿ ಚಾಕ್ಲೇಟನ್ನು ಇಲ್ದಂಗಾಯ್ತು ಅಲ್ವಾ ಮಕ್ಕಳೇ? ಅತಿ ಆಸೆ ಗತಿಗೇಡು ಅಂತ ಹೇಳ್ತಾರೆ ಮಕ್ಕಳೇ. ಇಂಥದೇ ಒಂದು ಪಾಠವನ್ನ ನಿಮಗೆ ಕೊಟ್ಟಿದ್ದಾರೆ. ನಾವು ಆ ಪಾಠದ ಬಗ್ಗೆ ತಿಳಿತಾ ಹೋಗೋಣ ಮಕ್ಕಳೇ ಈ ದಿನದ ತರಗತಿಯಲ್ಲಿ. ಹಾಗಾದ್ರೆ ಅದು ಯಾವ ಪಾಠ? ನೋಡಿ ಮಕ್ಕಳೇ, ಪಾಠ 10 ದುರಾಸೆಯ ಫಲ. ಪಾಠ 10 ದುರಾಸೆಯ ಫಲ. ದುರಾಸೆಯ ಫಲ. ಮಕ್ಕಳೇ, ಈ ಪಾಠವನ್ನು ಹೇಗೆ ಓದುವುದೆಂದು ನಾನು ತಿಳಿಸಿಕೊಡ್ತೀನಿ. ಅದನ್ನ ನೀವು ಗಮನ ಹರಿಸಿ ನೋಡ್ತಾ ಹೋಗಿ ಮಕ್ಕಳೇ. ಯಾವ ರೀತಿಯಾಗಿ ಓದುವುದೆಂದು
ತಿಳಿದುಕೊಳ್ಳಿ ಮಕ್ಕಳೇ. ಅಂದರೆ ನಿಮ್ಮ ಪಠ್ಯ ಪುಸ್ತಕವನ್ನು ತೆಗೆದುಕೊಳ್ಳಿ, ಪುಟ ಸಂಖ್ಯೆ 11 ತೆರೆಯಿರಿ ಮಕ್ಕಳೇ. ಏನು ಹೇಳಿ? ಪುಟ ಸಂಖ್ಯೆ 11 ತೆರೆಯಿರಿ. ನೋಡಿ, ಗದ್ಯ ಪಾಠ 10. ಗದ್ಯ ಪಾಠ 10 ದುರಾಸೆಯ ಫಲ. ಒಂದು ಊರಿನಲ್ಲಿ ಈರಣ್ಣನೆಂಬ ವ್ಯಕ್ತಿ ಇದ್ದ. ಅವನು ಮಹಾನ್ ಜಿಪುಣನೆಂದು ಹೆಸರುವಾಸಿಯಾಗಿದ್ದ. ಯಾವುದೇ ಸಾಮಾನು ತರಲಿಕ್ಕೆ ಪೇಟೆಗೆ ಹೋದರೆ ಚೌಕಾಸಿ ಮಾಡದೆ ಕೊಳ್ಳುತ್ತಿರಲಿಲ್ಲ. ಒಮ್ಮೆ ಅವನ ತಾಯಿ 2 ರೂಪಾಯಿ ಕೊಟ್ಟು ತೆಂಗಿನಕಾಯಿ ತೆಗೆದುಕೊಂಡು ಬಾರೆಂದು ಹೇಳಿದಳು. ಈರಣ್ಣ ಸಮೀಪದ ಅಂಗಡಿಗೆ ಹೋಗಿ, ತೆಂಗಿನಕಾಯಿ ಹೇಗಪ್ಪ ಎಂದು ಕೇಳಿದ. 2 ರೂಪಾಯಿಗೆ ಒಂದು ಸ್ವಾಮಿ ಎಂದ ಅಂಗಡಿಯಾತ. 2 ರೂಪಾಯಿ ತುಂಬ ಹೆಚ್ಚಾಯಿತು, 1 ರೂಪಾಯಿ ಮಾಡಿಕೊಡು ಎಂದ ಈರಣ್ಣ. ಆಗಲ್ಲ ರೀ, ನಾವು ಪೇಟೆಯಿಂದ ತಂದು ಮಾರುತ್ತೇವೆ, ನಾವು ಕೊಳ್ಳುವ ಬೆಲೆಯೇ 1/4 ರೂಪಾಯಿ ಎಂದ ಅಂಗಡಿಯವ. ಅಂದರೆ ಪೇಟೆಯಲ್ಲಿ 1/4 ರೂಪಾಯಿಗೆ ಒಂದು ತೆಂಗಿನಕಾಯಿ ಸಿಕ್ಕುತ್ತದೆಯೇ ಎಂದು ಕೇಳಿದ ಈರಣ್ಣ. ಇನ್ನು ಕಡಿಮೆ ಬೆಲೆಗೆ ಸಿಕ್ಕರೂ ಸಿಗಬಹುದು ಎಂದ ಅಂಗಡಿಯವ. ಪೇಟೆಗೆ ಹೋಗಿ ಏಕೆ ತರಬಾರದು ಎಂದುಕೊಂಡ ಈರಣ್ಣ ಪೇಟೆ ದಾರಿ ಹಿಡಿದೇ ಬಿಟ್ಟ. ಪೇಟೆಯಲ್ಲಿಯ ಒಂದು ದೊಡ್ಡ ಅಂಗಡಿಯ ಮುಂದೆ ನಿಂತು, ತೆಂಗಿನಕಾಯಿ ಹೇಗೆ ಎಂದಾಗ 1 ರೂಪಾಯಿಗೆ 1 ಎಂದ ಅಂಗಡಿಯಾತ. 1 ರೂಪಾಯಿ ತುಂಬ ಹೆಚ್ಚಾಯಿತು, 8 ಆಣೆಗೊಂದು ಕೊಡೋದಿಲ್ಲವೇ ಎಂದ ಈರಣ್ಣ. ಇಲ್ಲ ರೀ, ತೆಂಗಿನ ತೋಟದ ಮಾಲೀಕರಿಂದಲೇ ನಾವು 8 ಆಣೆಗೆ ಕೊಳ್ಳುತ್ತೇವೆ. ನೀವು ತೋಟಕ್ಕೆ ಹೋದರೆ 8 ಆಣೆಗೊಂದು ಕಾಯಿ ಸಿಕ್ಕೀತು ಎಂದ. ಈರಣ್ಣ ತೆಂಗಿನ ತೋಟದತ್ತ ನಡೆದೇ ಬಿಟ್ಟ. ತೆಂಗಿನಕಾಯಿಯ ರಾಶಿಯ ಮುಂದೆ ನಿಂತಿದ್ದ ತೋಟದ ಮಾಲೀಕ ಈರಣ್ಣನನ್ನು ತೋಟಕ್ಕೆ ಸ್ವಾಗತಿಸಿದ. ತೆಂಗಿನಕಾಯಿ ಹೇಗೆ ಕೊಡುತ್ತೀರಿ ಎಂದ ಈರಣ್ಣ. 8 ಆಣೆಗೊಂದು ಎಂದ ತೋಟದ ಯಜಮಾನ. ತುಂಬ ಹೆಚ್ಚಾಯಿತು, 4 ಆಣೆಗೊಂದು ಕೊಡಿ ಎಂದ. ಮರದಿಂದ ಕಾಯಿ ಕೀಳುವ ಆಳಿಗೆ ನಾವು ಪ್ರತಿ ಕಾಯಿಗೆ 4 ಆಣೆ ಕೊಡುತ್ತೇವೆ. ಬೇಕಾದರೆ ನೀವೇ ಮರ ಹತ್ತಿ ಕಾಯಿ ಕಿತ್ತುಕೊಳ್ಳಿ, ಆಗ 4 ಆಣೆಯನ್ನೇ ಕೊಡಿ ಎಂದ ಯಜಮಾನ. ಮರ ಹತ್ತಿದರೆ 4 ಆಣೆ ಉಳಿಯುತ್ತದೆ ಎಂದು ಯೋಚಿಸಿದ ಈರಣ್ಣ ಬಾವಿ ಕಡೆ ವಾಲಿ ನಿಂತಿದ್ದ ದೊಡ್ಡ ಮರವನ್ನು ಸರಸರ ಏರಿ 1 ಕಾಯಿ ಹರಿದು ಕೆಳಗೆ ಹಾಕಿದ. ಇನ್ನೇನು ಇಳಿಯಬೇಕೆನ್ನುವಷ್ಟರಲ್ಲಿ ಕಾಲು ಜಾರಿತು. ಆದರೆ ಕೈಯಿಂದ ತೆಂಗಿನ ಗರಿಯನ್ನು ಹಿಡಿದುದರಿಂದ ಅದನ್ನು ಹಿಡಿದು ಜೋತು ಬಿದ್ದ. ಅಷ್ಟರಲ್ಲಿ ಇಬ್ಬರು ಒಂಟೆ ಸವಾರರು ನೀರಿಗಾಗಿ ತೋಟಕ್ಕೆ ಬಂದರು. ತನ್ನ ಪ್ರಾಣ ಉಳಿಸಬೇಕೆಂದು ಈರಣ್ಣ ಅವರಲ್ಲಿ ವಿನಂತಿಸಿಕೊಂಡ. ನನ್ನನ್ನು ಕೆಳಗೆ ಇಳಿಸಿದರೆ ನಿನಗೆ 2 ರೂಪಾಯಿ ಕೊಡುತ್ತೇನೆ ಎಂದು ಹೇಳಿದ. ಅದನ್ನು ಕೇಳಿದ ಮೊದಲನೆಯವ ಒಂಟೆ ಸವಾರ ತನ್ನ ಒಂಟೆಯನ್ನು ತಂದು ಕೆಳಗೆ ನಿಲ್ಲಿಸಿ ಅದರ ಮೇಲೆ ನಿಂತು ಈರಣ್ಣನ ಕಾಲು ಹಿಡಿದು ಇಳಿಸಬೇಕೆನ್ನುವಷ್ಟರಲ್ಲಿ ಒಂಟೆ ಮುಂದೆ ಹೋಗಿಬಿಟ್ಟಿತು. ಆಗ ಒಂಟೆ ಸವಾರನು ಈರಣ್ಣನ ಕಾಲು ಹಿಡಿದು ಜೋತು ಬಿದ್ದು ಹೇಳಿದ, ಮಹಾಶಯ, ನೀನು ಕೈಬಿಟ್ಟರೆ ನಾವಿಬ್ಬರೂ ಸಾಯುತ್ತೇವೆ. ನಿನಗೆ ನಾನು 4 ರೂಪಾಯಿ ಕೊಡುತ್ತೇನೆ, ಕೈ ಬಿಡಬೇಡ ಎಂದು ಈರಣ್ಣನನ್ನು ವಿನಂತಿಸಿಕೊಂಡ. ಎರಡನೆಯ ಒಂಟೆಯ ಮೇಲಿದ್ದವ ಅವರನ್ನು ಇಳಿಸಬೇಕೆಂದು ಒಂಟೆಯನ್ನು ತಂದು ನಿಲ್ಲಿಸಿ ಅದರ ಮೇಲೆ ನಿಂತು ತನ್ನ ಸಂಗಡಿಗನ ಕಾಲು ಹಿಡಿದು ಇಳಿಸಬೇಕೆನ್ನುವಷ್ಟರಲ್ಲಿ ಒಂಟೆ ಮುಂದೆ ಹೋಗಿ ಅವನು ಮೊದಲನೆಯವನಂತೆಯೇ ಜೋತು ಬಿದ್ದ. ಅವನು, ಗೆಳೆಯ, ನೀನು ಕೈಬಿಟ್ಟರೆ ನಾವಿಬ್ಬರೂ ಸಾಯುತ್ತೇವೆ, ನಿನಗೆ 8 ರೂಪಾಯಿ ಕೊಡುತ್ತೇನೆ, ಕೈ ಬಿಡಬೇಡ ಎಂದು ತನ್ನ ಸಂಗಡಿಗನನ್ನು ವಿನಂತಿಸಿದ. ಈ ಮಾತು ಕೇಳಿ ಈರಣ್ಣನಿಗೆ ಸಿಟ್ಟು ಬಂತು. ತನ್ನ ದುರಾಸೆಯ ಬುದ್ಧಿಯನ್ನು ಪ್ರದರ್ಶಿಸುತ್ತಾ ಹೀಗೆ ಹೇಳಿದ, ಅವನಿಗೆ 8 ರೂಪಾಯಿ ಏಕೆ ಕೊಡುತ್ತೀ? ನಿಮ್ಮಿಬ್ಬರ ಭಾರ ನನ್ನ ಕೈಯಲ್ಲಿದೆ, ನಾನು ಕೈಬಿಟ್ಟರೆ ನೀವಿಬ್ಬರೂ ಸಾಯುತ್ತೀರಿ ಎಂದು ಜೋರು ಮಾಡಿದ. ಅದಕ್ಕೆ ಮಧ್ಯದಲ್ಲಿ ಜೋತು ಬಿದ್ದವ, ಹಾಗಲ್ಲಪ್ಪ, ನನ್ನ 4 ರೂಪಾಯಿ ಮತ್ತು ಅವನ 8 ರೂಪಾಯಿ ನಿನಗೆ ಕೊಡುತ್ತೇನೆ, ದಯಮಾಡಿ ನಮ್ಮ ಜೀವ ಉಳಿಸು ಎಂದು ಅಂಗಲಾಚಿದ. 4 ಆಣೆ ಉಳಿಸಲಿಕ್ಕೆ ಮರವೇರಿದ ತನಗೆ 12 ರೂಪಾಯಿ ಲಾಭವಾದದ್ದಕ್ಕೆ ಈರಣ್ಣ ಖುಷಿಯಿಂದ ಉಬ್ಬಿ ಹೋದ.
ಹಾಗೆ ಬಾ ದಾರಿಗೆ ಎಂದು ಖುಷಿಯಲ್ಲಿ ಎರಡೂ ಕೈಯಿಂದ ಚಪ್ಪಾಳೆ ತಟ್ಟಿದ. ಚಪ್ಪಾಳೆ ತಟ್ಟುತ್ತಿದ್ದಂತೆಯೇ ಮೂವರು ಹಾಳು ಬಾವಿಯಲ್ಲಿ ಬಿದ್ದರು. ನೋಡಿದ್ರಲ್ಲ ಮಕ್ಕಳೇ, ಹೀಗೆ ಓದುವುದೆಂದು ನಾನು ನಿಮಗೆ ಹೇಳಿಕೊಟ್ಟಿದ್ದೇನೆ. ಇದೇ ರೀತಿಯಾಗಿ ನೀವು ಓದುವುದನ್ನು ಅಭ್ಯಾಸ ಮಾಡಿ ಮಕ್ಕಳೇ. ಹಾಗಾದರೆ ಇದರಲ್ಲಿ ಬರುವಂಥ ಕೆಲವೊಂದು ಕಠಿಣ ಪದಗಳನ್ನು ನಿಮಗೆ ನಾನು ಹೇಳಿಕೊಡುತ್ತೇನೆ. ಅವುಗಳನ್ನು ಕೂಡ ನೀವು ಏನು ಮಾಡಬೇಕು, ಅಭ್ಯಾಸವನ್ನು ಮಾಡಿ ಮಕ್ಕಳೇ. ಕಠಿಣ ಪದಗಳು: ಈರಣ್ಣ, ಈರಣ್ಣ, ಜಿಪುಣ, ಜಿಪುಣ, ತೆಂಗಿನಕಾಯಿ, ತೆಂಗಿನಕಾಯಿ, 2 ರೂಪಾಯಿ, 2 ರೂಪಾಯಿ, ಬೆಲೆ, ಪೇಟೆ, ಪೇಟೆ, ಎಂಟಾಣೆ, ಎಂಟಾಣೆ, ಮಾಲೀಕ, ಸಿಕ್ಕಿತು, ಸಿಕ್ಕಿತು, ನಾಲ್ಕಾಣೆ, ನಾಲ್ಕಾಣೆ, ಒಂಟೆ ಸವಾರ, ಒಂಟೆ ಸವಾರ, ಕೊಡುತ್ತೇನೆ, ಕೊಡುತ್ತೇನೆ, ಕೈ ಬಿಟ್ಟರೆ, ಕೈ ಬಿಟ್ಟರೆ, ಪ್ರದರ್ಶಿಸು, 12, ಹಾಳುಬಾವಿ, ಹಾಳುಬಾವಿ. ನೋಡಿದ್ರಲ್ವಾ ಮಕ್ಕಳೇ, ಈ ಎಲ್ಲಾ ಕಠಿಣ ಪದಗಳನ್ನು ನೀವೇನ್ ಮಾಡಬೇಕು, ಮನೆ ಕೆಲಸದ ಪುಸ್ತಕದಲ್ಲಿ ಬರೆದು ಈ ಎಲ್ಲಾ ಪದಗಳನ್ನು ನೀವು ಅಭ್ಯಾಸ ಮಾಡಬೇಕು ಮಕ್ಕಳೇ. ಆಗ ಏನ್ ಮಾಡ್ಬೇಕು, ನೀವು ಮನೆ ಕೆಲಸದ ಪುಸ್ತಕದಲ್ಲಿ ಅಂದ್ರೆ ಕ್ಲಾಸ್ ವರ್ಕ್ ಪುಸ್ತಕದಲ್ಲಿ ಬರೆದು ಏನ್ ಮಾಡ್ಬೇಕು, ಇವನ್ನೆಲ್ಲ ಪದಗಳನ್ನ ಬರೆದು ಅಭ್ಯಾಸ ಮಾಡಬೇಕು ಮಕ್ಕಳೇ. ಹಾಗಾದ್ರೆ ನಿಮಗೆ ಪಾಠವನ್ನು ಓದ್ಲಿಕ್ಕೆ ನಿಮಗೆ ಸುಲಭವಾಗುತ್ತೆ ಮಕ್ಕಳೇ. ಮಕ್ಕಳೇ, ಹೀಗೆ ನೀವೇನ್ ಮಾಡ್ಬೇಕು ಅಂದ್ರೆ ಇವನ್ನೆಲ್ಲ ಬರ್ದಾದ್ಮೇಲೆ, ಕ್ಲಾಸ್ ವರ್ಕ್ ಪುಸ್ತಕದಲ್ಲಿ ಬರ್ದಾದ್ಮೇಲೆ ಫೋಟೋ ಕ್ಯಾಪ್ಚರ್ ಅನ್ನ ತೆಗೆದು ಪರ್ಸನಲ್ ನಂಬರಿಗೆ ಏನ್ ಮಾಡ್ಬೇಕು, ನೀವು ಫೋಟೋವನ್ನ ಕಳಿಸಿಕೊಡಿ ಮಕ್ಕಳೇ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಇದರ ವಿವರಣೆಯನ್ನು ನಾನು ನೀಡುತ್ತೇನೆ ಮಕ್ಕಳೇ. ಧನ್ಯವಾದ.